ನಮ್ಮ ಮಾತ್ರ ಮಹಿಮೆ ಪಡಲಿ. ದೇವರ ವಾರ್ತೆಗಳು ಜ್ಞಾನೋಕ್ತಿಗಳು 28ನೇ ಅಧ್ಯಾಯದಲ್ಲಿ ಓದಿ ನೋಡೋಣ. 14ನೇ ವಾಕ್ಯ ಈ ರೀತಿ ಇರ್ತದೆ: ಭಯದಿಂದ ನಡೆದುಕೊಳ್ಳುವನು ಧನ್ಯನು. ಯಾರ ಭಯ? ದೇವರ ಭಯದಲ್ಲಿ ನಾವು ನಡೆದುಕೊಳ್ಳುವಾಗ ನಾವು ಧನ್ಯರು. ಕಠಿಣ ಹೃದಯದವನು ಕೇಡಿಗೆ ಸಿಕ್ಕು ಬೀಳುವನು. ಕಠಿಣ ಹೃದಯದಲ್ಲಿದ್ದಾನಲ್ಲ, ಅವನ ಕೇಡಿಗೆ ಖಂಡಿತವಾಗಿ ಸಿಕ್ಕಿ ಬೀಳ್ತಂತ ದೇವ್ರ ವಾರ್ತೆಗಳೇ ಹೇಳ್ತದೆ. ಆಮೇಲೆ ಇನ್ನೊಂದು ಕಡೆ ಓದಿ ನೋಡೋಣ, 22ನೇ ವಾಕ್ಯ ನೋಡೋಣ. ಲೋಭಿಯು ಆಸ್ತಿಯನ್ನು ಗಳಿಸಲು ಆತುರ ಪಡೋನು. ಬೇರೆಯವ್ರ ಆಸ್ತಿಯನ್ನು ನಾವು ಪಡ್ಕೊಬೇಕು, ಇಲ್ಲ ಅವನದಿರೋದೆಲ್ಲ ನಾವು ಪಡ್ಕೊಬೇಕು ಅಂತ ಲೋಭಿಯು, ಅದಕ್ಕೇನು ಹೇಳ್ತಾರೆ, ಅವನ್ನ ಲೋಭಿಯು ಆಸ್ತಿಯನ್ನು ಗಳಿಸಲು ಆತುರ ಪಡುವನು, ತನಗೆ ಕೊರತೆಯಾಗುವುದೆಂದು ಅರಿಯನು. ಮುಖಸ್ತುತಿ ಮಾಡುವವನಿಗಿಂತಲೂ ಗದರಿಸುವವನ ಬಳಿಕ ಹೆಚ್ಚು ದಯಾಪಾತ್ರನಾಗುವನು. ದೋಷವಲ್ಲವೆಂದು ತಂದೆ ತಾಯಿಗಳ ದನ ಕದಿಯುವವನು ಕೇಡಿಗನಿಗೆ ಜೊತೆಗಾರನು. ಕ್ರೈಸ್ತಲಾರ್ಡ್. ಆಸೆ ಬುಡುಕನು ಜಗಳವನ್ನೆಬ್ಬಿಸುವನು. ಅತಿ ಆಸೆ ಇರ್ತದ, ದುರಾಸೆ ಇರ್ತದಲ್ಲ, ಕಂಡವರು ವಸ್ತುಗಳನ್ನು ನಾವು ತಗೊಬೇಕು, ಆ ರೀತಿ ಎಲ್ಲ ಇರ್ತದೆ ಮೈಂಡಲ್ಲಿ. ಅಂಥವ್ರು ಏನು ಮಾಡ್ತಾರೆ? ಆಸೆ ಬುಡುಕನು ಜಗಳವನ್ನೆಬ್ಬಿಸುವನು. ಯೆಹೋವನಲ್ಲಿ ಭರವಸೆ ಇಡುವವನು ಪುಷ್ಟನಾಗುವನು. ಯಾರೇ ನೀವು ದೇವರಲ್ಲೇ ನಂಬಿ ಲೋಕದ ಆಸೆಗಳನ್ನು ಬಿಟ್ಟಿರ್ತೀರೋ ನೀವೆಲ್ಲ ಪುಷ್ಟ ಅಂತ ದೇವ್ರ ವಾರ್ತೆಯಲ್ಲಿ ಇರ್ತದೆ. ತನ್ನಲ್ಲೇ ಭರವಸೆಯಿಡುವವನು ಮೂಢನು. ನಮ್ಮಲ್ಲಿ ನಾವು ಭರವಸೆ ಇಡೋಕ್ಕಿಂತ, ನಮ್ಮಲ್ಲಿ ನಾವು ನಂಬಿಕೆ ಇಡೋದಿಂತ ದೇವ್ರ ವಾರ್ತೆಗಳಲ್ಲಿ ಆತನ ನಾವು ನಂಬಿದ್ರೆ ಅವನೇನೋ ಏನು ಹೇಳ್ತಾರೆ, ಪುಷ್ಟನಾಗಿರೋನು. ಯಾರು ಯೆಹೋವ ನಂಬಿರ್ತಾರೋ ಜಯಶಾಲಿಗಳಾಗಿ ಪುಷ್ಟ ಆಗಿರ್ತಾರೆ ಅಂತ ದೇವ್ರ ವಾರ್ತೆಗಳೇ ಹೇಳ್ತಾರೆ. ಜ್ಞಾನದಿಂದ ನಡೆಯುವವನು ಉದ್ಧಾರವನ್ನು ಪಡೆಯುವನು. ಜ್ಞಾನದಿಂದ ನಡೆಯುವವನು ಉದ್ಧಾರ ಆಗ್ತಾನೆ ಅಂತ ದೇವ್ರ ವಾರ್ತೆಗಳಿರ್ತದೆ. ಜ್ಞಾನದಿಂದ ನಡೆಯುವವನು ಉದ್ಧಾರವನ್ನು ಪಡೆಯುವನು ಅಂತ ಹೇಳ್ತದೆ. ಬಡವರಿಗೆ ದಾನ ಮಾಡುವನು ಕೊರತೆ ಪಡನು. ಹೌದಾ? ದೇವರು ಹೇಳ್ತಾರೆ, ಬಡವರಿಗೆ ನಾವು ದಾನ ಮಾಡುವಾಗ ನಾವು ಯಾವುದಲ್ಲೂ ಕೊರತೆ ಪಡೋದಿಲ್ಲಂತೆ. ಕಣ್ಣು ಮುಚ್ಚಿಕೊಳ್ಳುವವನು ಬಹುಪಾಶಕ್ಕೆ ಒಳಗಾಗುವನು. ದುಷ್ಟರು ಎದ್ದರೆ ಜನರು ಅಡಗಿಕೊಳ್ಳುವರು. ನಾಶನವಾದರೆ ಶಿಷ್ಟರು ವೃದ್ಧಿಯಾಗುವರು. ದೇವ್ರ ನಾಮ ಮಾತ್ರ ಮಹಿಮೆ ಬರಲಿ. ದೇವ್ರ ವಾರ್ತೆಗಳು ಜೀವನ ವಾರ್ತೆಗಳು, ಈ ವಾರ್ತೆಗಳು ಜ್ಞಾನೋಕ್ತಿಗಳು 28ನೇ ಅಧ್ಯಾಯನ ಓದಿ ನೋಡಿ. ದೇವ್ರು ನಮ್ಮ ಮುಂದೆ ಮಾತಾಡುವ ವಾರ್ತೆಗಳು. ನಾವು ಅತಿ ಆಸೆ ಈ ಲೋಕದಲ್ಲಿರುವಂಥ ಅದಕ್ಕೆ ಯಾವುದಕ್ಕೂ ನಾವು ಪ್ರಯತ್ನ ಪಡದೆ ಆತನ ರಾಜ್ಯ ನೀತಿ